ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಗದ್ದುಗೆ ಇರೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ. ಅದ್ದೂರಿ ಆಗಿರುತ್ತೆ ಬಿಡಿ, ನೋ ಡೌಟ್. ಪಟ್ಟಾಭಿಷೇಕ ಬಹಳ ಅದ್ದೂರಿಯಾಗಿ ಆಗುತ್ತೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಇವತ್ತು ಫಿಕ್ಸ್ ಆಗುತ್ತಂತೆ ಮುಹೂರ್ತ, ಸಮಯ, ಸಂದರ್ಭ, ಮುಹೂರ್ತ, ಗಳಿಗೆ ಇದೆಲ್ಲವನ್ನ ಕೂಡ ನೋಡ್ತಾರೆ. ಅಜ್ಜಯ್ಯ ಹೇಳಿದ ದಿನ ಸಮಯಕ್ಕೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಅಜ್ಜಯ್ಯನ ಸನ್ನಿಧಾನದಲ್ಲೇ ಫಿಕ್ಸ್ ಆಗುತ್ತಂತೆ ಮುಹೂರ್ತ. ಆ ಮುಹೂರ್ತ ಯಾವುದು? ಇವತ್ತು ಅಜ್ಜಯ್ಯ ಅವರ ಮಠಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಭೇಟಿಯಾಗಿ ಮುಹೂರ್ತ ಕೇಳ್ಕೊಂಡು ಬರ್ತಾರೆ ಅಂತ. ಸಿಎಂ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅಜ್ಜಯ್ಯನ ಮಠಕ್ಕೆ ನೇರವಾಗಿ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತಿಪಟೂರು ಬಳಿ ಇರುವ ಅಜ್ಜಯ್ಯನ ಮಠ, ಅಲ್ಲಿಗೆ ನೇರವಾಗಿ ಹೋಗಿ ಅಜ್ಜಯ್ಯ ಅವರನ್ನ ಭೇಟಿಯಾಗಿ ಸಮಯ, ಸಂದರ್ಭ, ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ವಾಪಸ್ ಆಗ್ತಾರೆ. ಅವ್ರು ಹೇಳಿರುವ ಮುಹೂರ್ತದಲ್ಲೇ ಇವರ ಪಟ್ಟಾಭಿಷೇಕ ಸಮಾರಂಭ ಕೂಡ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅದೇ ಸಂದರ್ಭಕ್ಕೆ ಪ್ರಮಾಣ ವಚನ ಸ್ವೀಕಾರ ಕೂಡ ಡಿಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಯಾವಾಗ್ಲೂ ಕೂಡ ಅಜ್ಜಯ್ಯ ಅವರ ಹೇಳ್ದಂಗೆ ಕೇಳೋದು. ಅಜ್ಜಯ್ಯ ಅವರು ಏನೆಲ್ಲ ಭವಿಷ್ಯ ನುಡಿದಿದ್ದಾರೋ ಡಿಕೆ ಶಿವಕುಮಾರ್ ಅವರ ವಿಚಾರ ಮಾತ್ರ ಅಲ್ಲ, ಬಹುತೇಕರ ಭವಿಷ್ಯವನ್ನ ಕೂಡ ಅವ್ರು ಹೇಳ್ತಾರೆ. ಆ ಭವಿಷ್ಯ ಪ್ರತಿ ಬಾರಿ ಕೂಡ ನಿಜ ಆಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ತಾವ್ ಏನೇ ಮಾಡಿದ್ರು ಕೂಡ ಅಜ್ಜಯ್ಯವರ ಅನುಮತಿ ಇಲ್ಲದೆ ಮಾಡ್ತಾ ಇರ್ಲಿಲ್ಲ. ಅವ್ರು ಹೇಳ್ದಂಗೆ ಕೂಡ ಇವರ ರಾಜಕೀಯ ಜೀವನ ನಡ್ಕೊಂಡು ಬಂದಿದೆ. ಎಲ್ಲವೂ ಕೂಡ ಸತ್ಯ ಆಗಿದೆ. ಅವ್ರು ಹೇಳಿರೋ ಟೈಮ್ಗೆ ಎಲ್ಲವೂ ಕೂಡ ಸಿಕ್ಕಿದೆ ಅನ್ನುವಂತ ಭಾವನೆ ಡಿಕೆ ಶಿವಕುಮಾರ್ ಅವ್ರಿಗೆ ಇದೆ. ನೋಡಿ, ನೀವು ಗಮನಿಸಬಹುದು, ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಿದ್ದಾರೆ. ಈ ಬಾರಿ ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವು ಚರ್ಚೆ ಮಾಡ್ತಾ ಇತ್ತೋ ಹೊತ್ತಲ್ಲೇ ಅಜ್ಜಯ್ಯ ಅವರು ಒಂದು ಭವಿಷ್ಯ ನುಡಿತಾರೆ. ಈ ಬಾರಿ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೇರಿಯೇ ವಾಪಸ್ ಆಗೋದು, ಸಿಎಂ ಗಾದಿಯನ್ನ ಕನ್ಫರ್ಮ್ ಮಾಡ್ಕೊಂಡೇ ವಾಪಸ್ ಆಗೋದು ಅಂತ. ಅದರಂತೆ ಈ ಬಾರಿ ಡಿಕೆ ಶಿವಕುಮಾರ್ ಅವರು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಫರ್ಮೇಶನ್ ತಗೊಂಡೇ ದೆಹಲಿಯಿಂದ ವಾಪಸ್ ಆದ್ರು. ಹಂಗಾಗಿ ಈಗ ಅವ್ರು ಹೇಳಿರುವ ಮುಹೂರ್ತದಲ್ಲೇ, ಸಮಯದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿರೋದ್ರಿಂದ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ನೇರವಾಗಿ ಅಜ್ಜಯ್ಯ ಅವರ ಮಠಕ್ಕೆ ಹೋಗಿ ಅಲ್ಲಿ ಅವರನ್ನ ಭೇಟಿಯಾಗಿ ಸಮಯವನ್ನ ನಿಗದಿ ಮಾಡ್ಕೊಂಡು ಬರಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಮ್ಮೆ ಅಜ್ಜಯ್ಯ ಅವರು ಹೇಳಿರುವ ಭವಿಷ್ಯ, ಅಜ್ಜಯ್ಯ ಅವರು ಮಾತನಾಡುವ ಪ್ರತಿ ಮಾತನ್ನ ಕೂಡ ಚಾಚು ತಪ್ಪದೆ ಡಿಕೆ ಶಿವಕುಮಾರ್ ಪಾಲನೆ ಮಾಡ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ.